ಆರ್ ಟಿ ಐ ಕಾರ್ಯಕರ್ತ ಅಂತಹ ಒಂದು ಸುಮಾರು 12-15 ವರ್ಷದಿಂದ ನಾನು ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೀನಿ. ಇವಾಗ ಮುಖ್ಯ ಏನಂತ ಹೇಳಿದ್ರೆ ಇಲ್ಲಿ ಗಂಜಾಮ್ ಗುಂಬಜ ಶಾಹಿ ಮುಂಗಡೆ ಗಂಜಾಮ್ ಹತ್ರ ಬರೋಕ್ಕೆ ಸೇರೋಕ್ಕೆ ಪ್ರಶ್ನೆ ಏನಂತ ನಮ್ಮ ಆ್ಯಕ್ಟಿವಿಟೀಸ್ ನಾನು ನೋಡುವಾಗ ಈ ವಕ್ಫ್ ಕಮಿಟಿ ಇದೆ, ಅದು ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್, ಇದು ವಕ್ಫ್ ಕಮಿಟಿ ಅಂಡರ್ ಡಿಸ್ಟ್ರಿಕ್ಟ್ ವಕ್ಫ್ ಬೋರ್ಡ್ ಮಂಡ್ಯ. ಇದರಲ್ಲಿ ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಗೆಜೆಟ್ ಆಗಿರ್ತದೆ. ಈ ಗೆಜೆಟ್ ಯಾಕಂತ ಹೇಳಿದ್ರೆ ಕಮಿಟಿಗೆ ನಡೆಸೋಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಪ್ರತಿಯೊಂದು ಸಿಸ್ಟಮ್ಮಾಗಿ ಎಲ್ಲ ಕಾನೂನು ಪರವಾಗಿ ಎಲ್ಲ ಇರ್ತದೆ. ಈ ಉಲ್ಲಂಘನೆ ಇವ್ರು ಮಾಡ್ಕೊಂಡು ಎಲ್ಲ 2010ಇಂದನೂ ನಡೆದಿರ್ತಾರೆ. ಎಲ್ಲ ನಂಬರ್ 8 ಕೋರ್ ಕಮಿಟಿ ಗಂಟನೂ ಎಲ್ಲ ಇರ್ತದೆ. ನೋಡೋಕ್ಕೆ ಹೋಗ್ತೀನಿ, ದಾಖಲೆ ಸಿಕ್ಕಿದ್ರು ಕೈನಲ್ಲಿ, ಆ ದಾಖಲೆಯಿಂದ ಗೊತ್ತಾಗ್ತದೆ ಮಿಸ್ ಮ್ಯಾಚ್ ಆಗ್ತದೆ. ಈ ಗೆಜೆಟ್ಗೂ ಇವ್ರು ನಡೆದಿರೋದು ಎಲ್ಲ ಅಡ್ಮಿನಿಸ್ಟ್ರೇಷನ್ಗೆ ಎಲ್ಲ ಉಲ್ಲಂಘನೆ ಮಾಡ್ಕೊಂಡು ನಡೆಸಿರ್ತಾರೆ. ಅದರ ಮೇಲೆ ಈ ಗೆಜೆಟ್ ಇರೋದು ಟೈಮ್ನಲ್ಲಿ ಇವರು ಇನ್ನೊಂದು ದೊಡ್ಡ ಕೆಲಸ ಮಾಡಿರ್ತಾರೆ. 2021ನಲ್ಲಿ ಇವ್ರ ಪರವಾಗಿ ಕಮಿಟಿ ಪರವಾಗಿ ಇವ್ರು ಏನು ಮಾಡಿರ್ತಾರೆ, ಇನ್ನೊಂದು ಬೈಲಾ ಮಾಡ್ಕೊಂಡು ಕಮಿಟಿ ಪರವಾಗಿ ಗೆಜೆಟ್ ಇರೋದು ಟೈಮ್ನಲ್ಲಿ ಕ್ವಶನ್ ಏನಂತ ಹೇಳಿದ್ರೆ, ನಮ್ಮ ಕ್ವಶನ್ನು ಗೆಜೆಟ್ ಇರೋದು ಟೈಮ್ನಲ್ಲಿ ಈ ಬೈಲಾ ಹೆಂಗೆ ಬರ್ತದೆ, ಈ ಬೈಲಾ ಬಂದಿರೋದು ಇದಕ್ಕೂ ಇದಕ್ಕೆ ಏನು ಹೇಳ್ತೀವಿ ನಾವು, ಫುಲ್ 100% ಕಾಂಟ್ರಡಿಕ್ಷನ್ ಇದೆ. ಇದು ಮಾಡ್ಕೊಂಡಿರೋದು ನಿಮ್ಮ ಇಂಟೆನ್ಷನ್ಸ್ ಏನು? ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2, ಇದ್ದಾದ್ಮೇಲೆ ಇದು ಯಾಕೆ ನೀವು ಮಾಡ್ಕೊಂಡಿದ್ದೀವಿ? ಮೂರನೇದು ಮೇನ್ ಇದರಲ್ಲಿ ಒಂದು ಎಕ್ಸ್ ಆಫಿಷೋ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ 3ನೇ ನಂಬರ್ನಲ್ಲಿ 6ನೇ ಸಬ್ ಕ್ಲಾಸ್ನಲ್ಲಿ ಇರ್ತದೆ. ಎಕ್ಸ್ ಆಫಿಷೋನೇ ಕೂತ್ಕೋಬೇಕು ಸೆಕ್ರೆಟ್ರಿ ಜಾಬ್ಗೆ ಅಂತ. ಸೆಕ್ರೆಟ್ರಿ ಕಾರ್ಯದರ್ಶಿಗೆ ಅವರೇ ಮಾಡಬೇಕು ಅಂತ. ಬಟ್ ಇವಾಗಂಟ 15 ವರ್ಷದಿಂದ 2010ಇಂದ 2025 ಗಂಟ ಕೂತವ್ರೆ. ಇವ್ರು ಗೌರ್ಮೆಂಟ್ ಜಾಬ್ ಮಾಡವ್ರೆ ಇಲ್ಲ ಬಿಟ್ಟವ್ರೆ, ಏನು ಮಾಡಿದಿರಿ ಏನಿಲ್ಲ ಅಂತ ಹೇಳಿದ್ರೆ ನಾನು ಹೊಣೆನರಂ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಈ ಹೊಣೆನರಂ ಮಾಡೋಕ್ಕೆ ನಿಮಗೆ ಯಾರು ಅದೆಲ್ಲ ಬಿಟ್ಕೊಟ್ಟಿದ್ದೀವಿ? ನಮ್ಮ ಕ್ವಶನ್ ಸೀರಿಯಸ್ ಕ್ವಶನ್ ಇದೆ. ಇದೆಲ್ಲ ಹಿಂಗೆ ಎಲ್ಲ ನೀವೆಲ್ಲರೂ ಚೇರ್ಮನು ನಿಮಗೆ ಗೊತ್ತಿಲ್ಲದಂಗೆ ಚೇರ್ಮನು ನಮ್ಮ ಶಾಸಕರು ಕ್ಷೇತ್ರ ಶಾಸಕರು ಇರೋದು. ಈ ಚೇರ್ಮನು ಇವ್ರಿಗೆ ಗೊತ್ತಿದೆಯಲ್ಲ ಎಲ್ಲ ಕಾನೂನು, ಇವರೆಲ್ಲ ಕಾನೂನು ಎಕ್ಸಿಕ್ಯೂಟಿವ್ಸ್ ಇವರು. ಉಲ್ಲಂಘನೆ ಯಾಕೆ ಮಾಡ್ಕೊಂಡು ಮಾಡಿದರೆ ಇಲ್ಲ, ಸ್ವಲ್ಪ ನೀವೇ ನೋಡಿ. ದೊಡ್ಡ ಮಟ್ಟಕ್ಕೆ ಉಲ್ಲಂಘನೆ. ಪ್ರತಿಯೊಂದು ಕಮಿಟಿಗೆ ಒಂದು ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಇರ್ತದೆ. ನಿಮಗೆ ಹೆಂಗೆ 2 ಬೈಲಾಸ್ ಬಂದುಬಿಟ್ಟು ಯಾವ ಅಧಿಕಾರ ಮೇಲೆ ಇದು ಬಂತು? 2ನೇ ಬೈಲಾಸು ಪೂರ್ತಿ ಸ್ಟೇಟ್ನಲ್ಲಿ ಇದರಿಂದ ದೊಡ್ಡದು ಗುಲ್ಬರ್ಗಾನಲ್ಲಿ ಖಾಜಾ ಬಂದೇ ನವಾಜ್ ಇದೆ, ಅಲ್ಲೂ 1 ಬೈಲಾ ಇದೆ. ನಿಮ್ಮ ಇಂಥದ್ದು ಏನು ಸ್ಪೆಷಾಲಿಟಿ? ನಿಮಗೆ 2 ಬೈಲಾ ಬೇಕಾಗುತ್ತೆ. 2ನೇ ಬೈಲಾ ಇದ್ರೂ ಫಸ್ಟ್ನೇ ಬೈಲಾಗೆ ನೀವು ಏನೋ ಒಂದು ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ನೀವು ಮಾಡಿದರೆ ಅದು ಕಾನೂನು. ಇದು ಮಡಿಕೊಂಡು ಇದು 2ನೇ ಬೈಲಾನು ಮಾಡ್ಕೊಂಡಿದ್ರೆ ಇದೆಲ್ಲನೂ ನಾವು ಓಡಾಡ್ತಿರೋದಕ್ಕೆ ಒಂದು 6-8 ತಿಂಗಳಿಂದ ಆಚೆ ಬಂದಿದೆ. ಇಲ್ಲಾಂದರೆ ಜನಕ್ಕೆ ಗೊತ್ತಿರಲಿಲ್ಲ. ಇದೆಲ್ಲ ಎಲ್ಲ ಮುಚ್ಚಾಕ್ಕೊಂಡು ಎಲ್ಲ ನಡೆಸೋದು. ಇವಾಗ ನಮಗೇನು ಅಲ್ಟಿಮೇಟ್ಲಿ ಏನಂತ ಹೇಳಿದ್ರೆ, ಫಸ್ಟ್ ಸೆಕೆಂಡ್ ಬೈಲಾ ಏನು ಮಾಡಿದರೆ ಇದು ಕ್ಯಾನ್ಸಲ್ ಆಗ್ತದೆ. 2ನೇದು ನಾವು ಹೆಂಗೋ DC ಅವ್ರಿಗೆ ಕೊಟ್ಟಿದ್ದೀವಿ, DC ಸಾಹೇಬರಿಗೆ, ಮಂಡ್ಯ DC ಸಾಹೇಬರಿಗೆ. 2ನೇದು ಎಕ್ಸ್ ಆಫಿಷೋ ಯಾರು ಕೂತ್ಕೊಂಡು ಮಾಡ್ತಾವ್ರೆ ಎಕ್ಸ್ ಆಫಿಷೋ ಜಾಬ್ನಲ್ಲಿ, ಅವ್ರ ಮೇಲೆ ಸೀರಿಯಸ್ ಆಗಿ ಇಂಪಾರ್ಷಿಯಲ್ ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಆಗ್ತದೆ. ಬಿಕಾಸ್ ಈಸ್ ಎ ಪಬ್ಲಿಕ್ ಸರ್ವೆಂಟ್ ಅಕಾರ್ಡಿಂಗ್ ಟು ದಿ ವಕ್ಫ್ ಆ್ಯಕ್ಟ್. ಅದಾಗಿ ಇದೆಲ್ಲ ಕ್ಲೀನಪ್ ಆದ್ರೇ ನಮಗೆ ಸ್ವಲ್ಪ ಭರವಸೆ ಗೌರ್ಮೆಂಟ್ ಆಫ್ ಕರ್ನಾಟಕ ಮೇಲೆ ಇರ್ತದೆ. ಇದೆಲ್ಲ ಕ್ಲೀನಪ್ ಸಿಸ್ಟಮ್ ಆಗ್ತಾಯಿದೆ. ಇಲ್ಲಿ ಸಿಸ್ಟಮ್ ಕ್ಲೀನ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇದೆಲ್ಲ ಮಾಡ್ತೀವಿ. ಈ ಬಗ್ಗೆ ದೂರ ಸರ್ ಆಗೈತೆ ಸರ್. 4 ತಿಂಗಳ ಮುಂಚೆ ಸೆಕ್ರೆಟ್ರಿಯೇಟ್ಗೂ ಕೊಟ್ಟಿದ್ದೀವಿ, ಡಿಪಾರ್ಟ್ಮೆಂಟ್ ಆಫ್ ವಕ್ಫ್ಗೂ ಕೊಟ್ಟಿದ್ದೀವಿ, ಎಲ್ಲ ಸುಮಾರು ಕಡೆ ಕೊಟ್ಟಿದ್ದೀವಿ. ಎಲ್ಲ ಓಡಾಡ್ಕೊಂಡು ಎಲ್ಲ ಬಂದು ಮಂಡ್ಯನಲ್ಲಿ ಕೂತ್ಕೊಳ್ತೇವೆ. ಮಂಡ್ಯದಿಂದ ಆಚೆ ಬರೋದು ಪ್ರಾಬ್ಲಮ್ ಏನು? ಯಾರು ತಡೆ ಹಾಕ್ತಾರದು? ಆ ಫೈಲ್ಸ್ ಆಚೆ ಬರಬಾರ್ದು ಅಂತ ನಮ್ಮ ಎಲ್ಲ ಕಂಪ್ಲೇಂಟು ಪಾಯಿಂಟ್ ಟು ಪಾಯಿಂಟ್ ಇದೆ. ಸರ್ಕಾರನೂ ಜವಾಬ್ದಾರಿ ತಗೋಬೇಕು. ನಮ್ಮ ಹಾನರಬಲ್ ಮಿನಿಸ್ಟರ್ ಫಾರ್ ವಕ್ಫ್ ಅವ್ರಿಗೂ ತಗೋಬೇಕು. ಅವ್ರಿಗೂ ಕೊಟ್ಟಿದ್ದೀವಿ. ಅವರು ಏನು ಅವರು ಆಫೀಸಿಂದ ಒಂದು ರಿಕ್ವೆಸಿಷನ್ ಫಾರ್ವರ್ಡ್ ಆಗಿಬಿಡ್ತದೆ.
ಅದರದ್ದು ಸಬ್ಜೆಕ್ಟೇ ಬೇರೆ ಹೇಳಕ್ಕೆ ಹೋದರೆ 365 ದಿವಸನೂ ಕಡಿಮೆ ಆಗಿಬಿಡ್ತದೆ. ಅಂಥದ್ದು ಕೆಲಸ ಎಲ್ಲ ಮಾಡೋದು ಭ್ರಷ್ಟಾಚಾರ ಎಲ್ಲ 101% ಮೂಲೆ ಕಾರಣ. ನೀವು ಕೇಳಿದ್ದು ಕ್ವಶನ್ಗೆ ಡಿಸ್ಟಿಕ್ ವಕ್ಫ್ ಆಫೀಸ್ ಮಂಡ್ಯ ಅಡ್ಮಿನಿಸ್ಟ್ರೇಷನ್ ಅವರೇ ಮೂಲೆ ಕಾರಣ. ಇದಕ್ಕೆಲ್ಲದಕ್ಕೂ ದಾರಿ ಕೊಟ್ಟಿರೋದು. ಇಲ್ಲಾಂದರೆ ಇವ್ರ ಕೈನಲ್ಲಿ ಆಗಲ್ಲ. ಅವರೇ ದಾರಿ ತೋರಿಸ್ಕೊಡ್ಬೇಕಾಗಿದೆ. ತನಿಖೆ ಆಗಬೇಕು, ಎಲ್ಲ ತನಿಖೆ ಆಗಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ಇಂಪಾರ್ಷಿಯಲ್ ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಅಂಡರ್ ಯಾವುದನ್ನ ಒಂದು ರಿಟೈರ್ಡ್ ಜಡ್ಜ್ ಸಾಹೇಬ್ರು ಕೆಳಗಡೆನೇ ಆಗಬೇಕು. ದೊಡ್ಡ ಮಟ್ಟಕ್ಕೆ ಆಗಬೇಕು. 100 ಕೋಟಿ ಹೋಗೈತಿ. ಮೊಹಮ್ಮದ್ ಅಲಿಮುಲ್ಲಾ ಶರೀಫ್, ಮೈಸೂರು. ಬೋರ್ಡ್